ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಡೆವಿಲ್ ಸಿನಿಮಾ ಇದೇ ಡಿಸೆಂಬರ್ 11, 2025 ಪ್ರಪಂಚಾದ್ಯಂತ ಏಕಕಾಲಕ್ಕೆ ತೆರೆಗಪ್ಪಳಿಸಿದಂಥ ಸಿನಿಮಾ ನಿರೀಕ್ಷಿತ ಮಟ್ಟದ ಗೆಲುವನ್ನು ಸಾಧಿಸಿರಲಿಲ್ಲ. ಇದಕ್ಕೆ ಕಾರಣವಾಗಿದ್ದು ವಿಮರ್ಶಕರು ಬಾಯಿಗೆ ಬಂದಂತೆ ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳಿದ್ರು. ಸಿನಿಮಾ ಹಾಗಿದೆ, ಹೀಗಿದೆ, ಇನ್ನೇಗೋ ಇರಬೇಕಿತ್ತು ಅಂತ ಪುಂಖಾನುಪುಂಖವಾಗಿ ಇವರೇ ನಿರ್ದೇಶಕರಾಗಿಬಿಟ್ರು. ಆದರೂ ಕೂಡ ಈ ಸಿನಿಮಾವನ್ನ ಯಾರೆಲ್ಲ ವೀಕ್ಷಣೆ ಮಾಡಿದ್ರು ಪ್ರತಿಯೊಬ್ಬರು ಕೂಡ ಈ ಸಿನಿಮಾದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ರು. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಇದೀಗ ಈ ಸಿನಿಮಾ ಮತ್ತೊಮ್ಮೆ ತೆರೆ ಕಾಣ್ತಾ ಇದೆ. ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ಈಗಾಗಲೇ ನಿಮಗೆ ಗೊತ್ತೇ ಇದೆ, ಪ್ರಸನ್ನ ಚಿತ್ರಮಂದಿರ. ರಾಜಧಾನಿ ಬೆಂಗಳೂರಿನ ಮಾಗಡ ರಸ್ತೆಯಲ್ಲಿರುವಂಥ ಪ್ರಸನ್ನ ಚಿತ್ರಮಂದಿರ. ಈ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ಅನ್ನೋದನ್ನ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ವಿ. ಆದರೆ ಆ ಸಂದರ್ಭದಲ್ಲಿ ಈ ಸಿನಿಮಾಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಸಿಕ್ಕಿರೋದು ಕೇವಲ 3 ಪ್ರದರ್ಶನ. ಇದೀಗ ಮತ್ತೊಂದು ಪ್ರದರ್ಶನ ಆಡ್ ಆನ್ ಆಗಿದೆ. ರಾತ್ರಿ 10:30ಕ್ಕೆ ಮತ್ತೊಂದು ವಿಶೇಷ ಪ್ರದರ್ಶನ ಸಿಕ್ಕಿದೆ. ಹೀಗಿರಬೇಕಾದ್ರೆ ಇದರಲ್ಲಿ ಏನಿದೆ ವಿಶೇಷ ಅಂತ ಕೇಳಿದ್ರೆ, ಈ ಬಾರಿ ಈ ಸಿನಿಮಾದ ಪ್ರದರ್ಶನದ ವೇಳೆ ಡಾಕ್ಟರ್ ವಿಷ್ಣುದಾದ ಅಭಿನಯದ ಕೋಟಿಗೊಬ್ಬ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಈಗಾಗಲೇ ಡಾಕ್ಟರ್ ವಿಷ್ಣುದಾದ್ ಅವರ ಅಭಿಮಾನಿ ಬಳಗದವರೆಲ್ಲ ಈ ಸಿನಿಮಾದ ಪೋಸ್ಟರ್ನ ಜೊತೆಗೆ ಕೋಟಿಗೊಬ್ಬ ಚಿತ್ರದ ಪೋಸ್ಟರ್ ಅನ್ನ ಹಾಕಿ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಈ ಸಿನಿಮಾ ಪ್ರದರ್ಶನ ಆಗುವಂತ ಸಂದರ್ಭದಲ್ಲಿ ಕೋಟಿಗೊಬ್ಬ ಸಿನಿಮಾದ ಟ್ರೈಲರ್ ಕೂಡ ಪ್ರದರ್ಶನ ಆಗುತ್ತೆ ಅಂತ ಪೋಸ್ಟ್ಗಳನ್ನ ಶೇರ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ವಿಷ್ಣುದಾದ್ ಅವರ ಅಭಿಮಾನಿ ಪೇಜ್ಗಳಲ್ಲಿ ಈಗಾಗಲೇ ಈ ಪೋಸ್ಟರ್ಗಳು ರಾರಾಜಿಸ್ತಾ ಇದೆ. ಕೇವಲ ವಿಷ್ಣುದಾದ್ ಅವರ ಅಭಿಮಾನಿಗಳ ಪೇಜ್ಗಳಲ್ಲಿ ಮಾತ್ರವಲ್ಲ, ಈ ಕಡೆ ದರ್ಶನ್ ಅವರ ಅಭಿಮಾನಿಗಳ ಪೇಜ್ಗಳಲ್ಲೂ ಕೂಡ ಇದೇ ಪೋಸ್ಟರ್ ರಾರಾಜಿಸ್ತಾ ಇದೆ. ಈಗಾಗಲೇ ನೋಡ್ತಾ ಇದ್ದೀರಾ ಈ ಪೋಸ್ಟರ್ ಅನ್ನ. ಡಾಕ್ಟರ್ ವಿಷ್ಣುದಾದ್ ಅಭಿನಯದ ಕೋಟಿಗೊಬ್ಬ ಸಿನಿಮಾ 25 ವರ್ಷಗಳನ್ನ ಈಗಾಗಲೇ ಪೂರೈಸಿದೆ. ಇತ್ತೀಚೆಗಷ್ಟೇ ಟೌನ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ರು. ಇದೀಗ ವಿಷ್ಣುದಾದ್ ಅವರ ಕೋಟಿಗೊಬ್ಬ ಸಿನಿಮಾದ ಟ್ರೈಲರ್ ಅನ್ನ ಡೆವಿಲ್ ಸಿನಿಮಾ ಪ್ರದರ್ಶನ ಆಗುವಂಥ ಸಂದರ್ಭದಲ್ಲಿ ಪ್ರಸನ್ನ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇದೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನು ಕಂಡು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.